ಎಲ್ಲರಿಗೂ ನಮಸ್ತೆ. ಇಂದಿನ ಕಥಾಲೋಕದಲ್ಲಿ ಆಯ್ಕೆಯಾಗಿರುವ ಕಥೆಯ ಶೀರ್ಷಿಕೆ ಮಂಗಳ ಕಿರಣ. ರಚನೆ ಹರೀಶ್ ಕುಮಾರ್ ಮೆಲ್ಕಾಡ್. ನಗರದ ಹೃದಯ ಭಾಗ, ಕಿಕ್ಕಿರಿದ ಜನಸಂದಣಿ. ಈ ಜನಸಂದಣಿಯ ಜೊತೆಗೆ ಸ್ಪರ್ಧೆಗಿಳಿದಂತಿದೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತ ವಾಹನಗಳ ಸಾಲು ಸಾಲು. 2 ಚಕ್ರ, 3 ಚಕ್ರ, 4 ಚಕ್ರ, 6 ಚಕ್ರದವುಗಳು ಎಲ್ಲವೂ ಸಾಲು ಸಾಲಾಗಿ ನಿಂತು ತಮ್ಮ ಸರದಿಗಾಗಿ ಕಾಯುತ್ತಿದ್ದವು. ನಗರದಲ್ಲಿ ಇದೆಲ್ಲವೂ ಮಾಮೂಲಾಗಿತ್ತು. ಅದ್ಯಾವುದೋ ಕೆಲಸದ ನಿಮಿತ್ತ ಕಾರಿನಲ್ಲಿ ಸಾಗುತ್ತಿದ್ದ ರವಿರಾಜ್ ಕೂಡ ಈ ಸಿಗ್ನಲ್ನಲ್ಲಿ ಸಿಲುಕಿಕೊಂಡಿದ್ದ. ಅವನಿಗೆ ಅಂತಹ ಅವಸರವೇನೂ ಇರಲಿಲ್ಲ. ಆಗಲೇ ಅಲ್ಲೇ ಆನತಿ ದೂರದಲ್ಲಿ ಒಬ್ಬಳು ಬೇಡುತ್ತಿರುವ ದೃಶ್ಯವನ್ನು ಕಂಡ. ಅವಳೊಬ್ಬಳೇ ಆಗಿದ್ದರೆ ಅದು ಎಂದಿನಂತೆ ಮಾಮೂಲಿ ಎಂದು ಭಾವಿಸಬಹುದಿತ್ತು. ಜೊತೆಗೆ ಮುದ್ದಾದ 2 ಮಕ್ಕಳು ಕೂಡ ಇರುವುದನ್ನು ಗಮನಿಸಿದ. ಬಿಸಿಲ ಬೇಗೆ ಅವಳನ್ನು ಹೈರಾಣಾಗಿಸಿತ್ತು. ಜೊತೆಗೆ ಮಕ್ಕಳಿಬ್ಬರನ್ನು ಅಲ್ಲಿಂದ ದಾಟಿಸಬೇಕಿತ್ತು. ಅಷ್ಟೇ ಆಗಿದ್ದರೆ ಮುಗಿಯುತ್ತಿತ್ತು. ಅದರ ಜೊತೆಗೆ ಒಂದಷ್ಟು ಕಾಸು ಸಂಗ್ರಹಿಸಬೇಕಿತ್ತು. ಯಾಕೆಂದರೆ ಇಂದಿನ ಬಾಳ ಬವಣೆಯನ್ನು ಒಮ್ಮೆ ದಾಟಿದರೆ ಸಾಕೆನಿಸುವಂತಿತ್ತು ಅವಳ ಮುಖಭಾವ. ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುವ ರವಿರಾಜ್ ಇವರನ್ನೊಮ್ಮೆ ತನ್ನ ಕಾರಿನ ಗ್ಲಾಸ್ ಕೆಳಗೆ ಮಾಡಿ ಸರಿಯಾಗಿ ನೋಡುತ್ತಾನೆ. ಆಗಲೇ ನೆನಪಿಗೆ ಬರುತ್ತದೆ, ಹಿಂದಿನ ದಿನವೂ ಇವರೇ ಮುಂದಿನ ಟ್ರಾಫಿಕ್ನಲ್ಲಿ ಸಿಗ್ನಲ್ ಸಿಕ್ಕಿದ್ದರು. ಆವಾಗಲೇ ಇವನಿಗೆ ಅವರನ್ನು ಕಂಡಾಗ ಅನುಮಾನ ಮೂಡಿತ್ತು. ಆಗಲೇ ತನ್ನ ಸಂಶಯವನ್ನು ಪರಿಹರಿಸಿಕೊಳ್ಳಬೇಕೆನಿಸುವಷ್ಟರಲ್ಲಿ ತನ್ನ ಕಣ್ಣಿಂದ ಮರೆಯಾಗಿದ್ದರು. ಕಾರುಗಳ ನಡುವೆ ಅಲ್ಲಿ ಇಲ್ಲಿ ಎಂದು ಕೈಗಳನ್ನು ಚಾಚುತ್ತಾ ಸ್ವಲ್ಪವೇ ಹತ್ತಿರವಾಗುತ್ತಿರುವಾಗ ಆ ಮಕ್ಕಳು ಅವಳಿ ಜವಳಿ ಎಂಬುದು ತಿಳಿಯಿತು ರವಿರಾಜ್ಗೆ. ಆ ತಾಯಿಗೂ ಮಕ್ಕಳಿಗೂ ಅದು ಯಾವ ಸಾಮ್ಯತೆಯೂ ಕಂಡುಬರುತ್ತಿರಲಿಲ್ಲ. ಅವಳು ಕಪ್ಪಗಿದ್ದು ಕೆದರಿದ ತಲೆಗೂದಲು. ಆದರೆ ಮಕ್ಕಳಿಬ್ಬರು ಅತ್ಯುನ್ನತ ಉತ್ಕೃಷ್ಟ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಬಾಳಿ ಬದುಕಿದ ಸಂಸಾರಸ್ಥರ ಮಕ್ಕಳಂತೆ ಕಾಣುತ್ತಿದ್ದರು. ದಷ್ಟಪುಷ್ಟವಾಗಿ ಮೈ ಕೈ ತುಂಬಿಕೊಂಡು ಸುಂದರವಾಗಿದ್ದರು. ಇವಳಿಗೂ ಮಕ್ಕಳಿಗೂ ಅಜಗಜಾಂತರ ಅಂತರವಿತ್ತು. ಆದ್ದರಿಂದಲೇ ಅವಳು ಕದ್ದು ತಂದಿರಬಹುದೋ ಎಂದು ರವಿರಾಜನಿಗೆ ಅನುಮಾನ ಮೂಡಿತು. ಅದೇನೇ ಆಗಿರಲಿ, ಇಂದು ಅವರನ್ನು ಮಾತನಾಡಿಸಲೇಬೇಕೆಂದು ಯೋಚಿಸುತ್ತಿರುವಾಗಲೇ ಕೆಂಪು ದೀಪ ಮಾಯವಾಗಿ ಹಸಿರು ದೀಪ ಉರಿಯತೊಡಗಿತು. ನಿಮ್ಮ ಸರದಿ ಬಂದಿತೆಂಬ ಆಜ್ಞೆಯನ್ನಿತ್ತಂತೆ ನಿಧಾನವಾಗಿ ಎಲ್ಲ ವಾಹನಗಳು ಚಲಿಸಿದಾಗ ಆಗಲೇ ಅವರು ವಾಹನಗಳನ್ನು ದಾಟಿ ಆಚೆ ಬದಿಯ ರಸ್ತೆಯಲ್ಲಿ ಸರಿದು ನಿಂತಿದ್ದರು. ರವಿರಾಜ್ ಸ್ವಲ್ಪ ಮುಂದೆ ಸಾಗಿ ಕಾರು ನಿಲ್ಲಿಸಿ ಅವರಿರುವ ಕಡೆಗೆ ರಸ್ತೆ ದಾಟಿಕೊಂಡು ಧಾವಿಸಿದನು. ರಸ್ತೆ ಬದಿಯಲ್ಲಿ ಹೋಗುತ್ತಿರುವ ಅವರ ಬಳಿ ಬಂದು ಒಂದು ಮಗುವಿನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಆಗ ಮಗು ಅಮ್ಮ ಎಂದು ಕೂಗತೊಡಗಿತು. ಆಗಲೇ ಸ್ವಲ್ಪ ಮುಂದೆ ಇದ್ದ ಆ ಹೆಂಗಸು ಬಂದು, ಯಾಕ್ರಿ ಮಗುವಿನ ಕೈ ಹಿಡ್ಕೊಂಡಿದ್ದೀರಿ ನೀವು ಎಂದು ಕೇಳಿದುದನ್ನು ಕೇಳಿದಾಗ ರವಿರಾಜ್ಗೆ ಆಘಾತವಾಗಿತ್ತು. ತಾನು ಸ್ತ್ರೀ ಎಂದು ತಿಳಿದುಕೊಂಡಿದ್ದು ಸುಳ್ಳಾಗಿತ್ತು. ಆ ದನಿಯಲ್ಲಿನ ಗಡಸುತನ, ಒರಟುತನ ಕಂಡು ಇವಳು ಮಂಗಳಮುಖಿ ಎಂದು ಮನದಟ್ಟಾಗಿತ್ತು. ರವಿರಾಜ್ ಕೂಡ ಮೊದಲಿಗೆ ಸ್ವಲ್ಪ ತಬ್ಬಿಬ್ಬಾದರೂ ಸುಧಾರಿಸಿಕೊಂಡು, ಯಾರದು? ಈ ಮಕ್ಕಳು ನಿಮಗೆಲ್ಲಿ ಸಿಕ್ತು? ಎಲ್ಲಿಂದ ಕದ್ದುಕೊಂಡು ಬಂದ್ರಿ ಎಂದು ಕೇಳಿದುದನ್ನು ಕೇಳಿಸದವಳಂತೆ ಮಗುವನ್ನು ಎಳೆದುಕೊಂಡು ಹೋಗಿಬಿಟ್ಟಳು. ಆಗ ಇವನು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿಲ್ಲಿ ಎಂದಾಗ ಒಮ್ಮೆಲೆ ನಿಂತವಳು, ಯಾಕ್ ಸರ್, ನಮಗೆ ತೊಂದರೆ ಕೊಡುತ್ತೀರಿ? ಹೇಗೋ ಬದುಕ್ತಾ ಇದ್ದೇವೆ, ಬಿಟ್ಟು ಬಿಡಿ ಸರ್. ನೋಡಿ, ಮಕ್ಕಳಿಗೆ ಹಸಿವಾಗ್ತಿದೆ, ಊಟ ಕೊಡಿಸಬೇಕು, ನಾನು ಬರುತ್ತೇನೆ
ಎಂದು ಕೈ ಮುಗಿದು ಹೊರಟವಳನ್ನು ನೋಡಿ, ಮಕ್ಕಳಿಗೆ ಊಟ ಕೊಡುತ್ತೇನೆ. ನೋಡುವಾಗಲೇ ಗೊತ್ತಾಗುತ್ತೆ ಈ ಮಕ್ಕಳಿಗೂ ನಿಮಗೂ ಯಾವ ಸಂಬಂಧವೂ ಇಲ್ಲವೆಂದು. ನಿಜ ಹೇಳಿ, ಯಾರ ಮಕ್ಕಳು ಇವರು ಎಂದು ಮತ್ತೆ ಕೇಳಿದ. ಅವಳಿಗೆ ಈ ಮಕ್ಕಳಿಬ್ಬರಿಗೂ ಒಂದು ಉತ್ತಮ ವ್ಯವಸ್ಥೆ ಕಲ್ಪಿಸಬೇಕು. ನನ್ನಂತೆ ಅವರು ಬೀದಿಪಾಲಾಗಬಾರದು. ಇವರು ಏನಾದರೂ ಸಹಾಯ ಮಾಡಬಹುದೆಂದು ಮನದಲ್ಲಿಯೇ ಅಂದುಕೊಂಡವಳಿಗೆ, ಆಯ್ತು ಸರ್, ಹೋಟ್ಲಿಗೆ ಹೋಗುವ ಎಂದಾಗ ರವಿರಾಜ್, ಬೇಡ, ಊಟ ನಾನು ತರ್ತೇನೆ. ನನ್ನ ಕಾರಲ್ಲಿ ಅವರು ಊಟ ಮಾಡ್ಲಿ, ಇಲ್ಲೇ ಇರಿ, ಬರ್ತೇನೆ ಎಂದು ಸೀದಾ ರಸ್ತೆಯನ್ನು ದಾಟಿ ಬಂದು ಕಾರನ್ನು ತಿರುಗಿಸಿ ಹೋಟೆಲ್ನಿಂದ ಊಟವನ್ನು ಕಟ್ಟಿಕೊಂಡು ಬಂದು ಅವರೆಲ್ಲರನ್ನು ಕಾರಿನಲ್ಲಿ ಕುಳ್ಳಿರಿಸಿ ಮುಂದೆ ಸಾಗಿ ಒಂದು ನಿರ್ಜನ ಪ್ರದೇಶದ ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿದ. ರವಿರಾಜ್ ಸತ್ಯವನ್ನು ತಿಳಿದುಕೊಳ್ಳಲು ಬಹಳ ಉತ್ಸುಕನಾಗಿದ್ದ. ರವಿರಾಜ್ ಕೇಳುವುದಕ್ಕೆ ಮೊದಲೇ ಅವಳೇ, ದಯವಿಟ್ಟು ಪೊಲೀಸ್ ಹತ್ತಿರ ಹೋಗ್ಬಿಡಿ ಸರ್, ನನಗೇನು ಬೇಡ ನಿಮ್ಮಿಂದ, ನಾನು ಹೇಗಾದರೂ ಬದುಕ್ತೀನಿ, ಈ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಎಂದು ಹೇಳುವಷ್ಟರಲ್ಲಿ ಅವಳ ಕಣ್ಣು ಮಂಜಾಗಿತ್ತು. ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್, ನಮಗೇನು ಮಾಡಬೇಡಿ, ಬಿಟ್ಟು ಬಿಡಿ ನಮ್ಮನ್ನು ಎಂದು ಜೋರಾಗಿ ಅಳತೊಡಗಿದಳು. ಅಲ್ಲ ಮೇಡಮ್ ಎಂದು ಹೇಳಿ ಅದೇನೋ ಹೇಳಲು ಹೊರಟಾಗ, ನನ್ನ ಹೆಸರು ಕಿರಣ ಸರ್ ಎಂದು ಅಳುವಿನ ನಡುವೆಯೇ ಹೇಳಿದಳು. ನೋಡಿ, ನೀವು ನಿಜ ಹೇಳಿದರೆ ನಾನೇನಾದರೂ ಸಹಾಯ ಮಾಡಬಹುದು, ಇಲ್ಲ ಅಂದರೆ ನಾನು ಪೊಲೀಸರ ಹತ್ತಿರ ಹೋಗಲೇಬೇಕಾಗುತ್ತದೆ ಎಂದವನಿಗೆ ಮಾತಿನಲ್ಲಿ ದೃಢತೆ ಇತ್ತು. ಇದನ್ನು ಕಂಡ ಕಿರಣಳು ತನ್ನ ಕಥೆಯನ್ನು ಹೇಳಲು ಶುರುವಿಟ್ಟಳು. ಸರ್, ನಮ್ಮ ತಂದೆ ಇಲ್ಲಿ ಸಿಟಿಯಲ್ಲಿ ಒಂದು ಹಾರ್ಡ್ವೇರ್ ಶಾಪ್ ನಲ್ಲಿ ಇದ್ದಾರೆ. ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಮಾನ ಇತ್ತು ಅವರಿಗೆ. ನಾನು ಹೀಗೆ ಎಂದು ಗೊತ್ತಾದ ಮೇಲೆ ಅವರು ನನ್ನನ್ನು ದೂರ ಮಾಡಲಿಲ್ಲ ಸರ್ ಎಂದು ಹೇಳುತ್ತಿರುವಾಗಲೇ ಜೋರಾಗಿ ಅಳತೊಡಗಿದಳು. ನನ್ನ ನಂತರ ಬಹಳ ವರ್ಷಗಳ ಮೇಲೆ ಹುಟ್ಟಿದ ಮಕ್ಕಳು ನನ್ನ ತಮ್ಮಂದಿರು, ಅವಳಿ ಜವಳಿಗಳು ಇವರೇ ಸರ್ ಎಂದು ಹೇಳುವಾಗ ಅವಳ ದನಿಯಲ್ಲಿ ನೆನಪುಗಳ ನೋವಿನ ಛಾಯೆ, ಸಾಗರದ ಅಲೆಗಳು ತಟವನ್ನು ತಟ್ಟಿ ಮತ್ತೆ ಹಿಂದಿರುಗುವಂತಿತ್ತು. ಆ ನೋವಿನ ಭಾವ 2 ವರ್ಷದ ಹಿಂದಿನವರೆಗೂ ಎಲ್ಲವೂ ಸರಿಯಾಗಿತ್ತು ಸರ್. ಯಾವಾಗ ಅಪ್ಪ ಅಮ್ಮ ನಮ್ಮಿಂದ ದೂರವಾದರೋ ಆಗಲೇ ದೇವರಿಂದಲೂ ನಾವು ದೂರವಾಗತೊಡಗಿದೆವು ಎನ್ನುವಾಗ ಅವಳಿಗೆ ಬದುಕಿನ ಭರವಸೆ ಕಳೆದು ಹೋದಂತಿತ್ತು. ಅವಳ ಮನದ ಮಾತುಗಳು ಅವುಗಳನ್ನೇ ಹೇಳುತ್ತಿತ್ತು. ಇವರು ನಿಮ್ಮ ತಮ್ಮಂದಿರ ಎಂದು ನಡುವಲ್ಲಿ ರವಿರಾಜ್ ಕೇಳಿದಾಗ, ನಿಮಗೆ ಬಂದ ಸಂಶಯ ನನಗೂ ಬಂದಿತ್ತು ಸರ್, ಆದರೆ ಅದು ಹೇಗೆ ಕೇಳಲಿ ಹೇಳಿ. ನನ್ನ ನಂತರ ಇವರು ಹುಟ್ಟಿದ್ದು ಬಹಳ ವರ್ಷಗಳ ಮೇಲೆ ಎಂದು ಪ್ರತಿ ಸಾರಿಯೂ ಹೇಳುತ್ತಿದ್ದರು. ಅದಕ್ಕೆಲ್ಲ ನಾನು ನನ್ನ ಕಾಲ್ಗುಣವೇ ಕಾರಣ ಎಂದು ಅಪ್ಪ ಅಮ್ಮ ನನ್ನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು. 2 ವರ್ಷದ ಹಿಂದೆ ನಡೆದ ಅಪಘಾತದಲ್ಲಿ ಇಬ್ಬರು ತೀರಿಕೊಂಡರು ಸರ್ ಎಂದು ಹೇಳಿ ಬಹಳಷ್ಟು ಹೊತ್ತು ಅವಳಿಂದ ಮಾತೇ ಹೊರಬರಲಿಲ್ಲ. ರವಿರಾಜಗೂ ಕೇಳುವ ಮನಸ್ಸಾಗಲಿಲ್ಲ. ಅವಳನ್ನು ಅವಳಷ್ಟಕ್ಕೆ ಬಿಟ್ಟು ಸುಮ್ಮನಾದ, ಮನಸ್ಸನ್ನು ಹಗುರಾಗಿಸಲಿ ಎಂದು. ಆಮೇಲೆ ಅವಳೇ ಶುರು ಮಾಡಿದಳು. ಅಪ್ಪ ಅಮ್ಮನನ್ನು ಕಳೆದುಕೊಂಡ ಮೇಲೆ ನಾವು ಎಲ್ಲವನ್ನು ಕಳೆದುಕೊಂಡೆವು ಸರ್. ಮನೆ, ಮಠ, ಅಂಗಡಿ, ಕೊನೆಗೆ ಶಾಲೆಯಿಂದಲೂ. ನಾನು ಕಳೆದುಕೊಂಡದ್ದು ಮಾತ್ರವಲ್ಲ ಸರ್, ಅವರ ನಂತರ ಒಂದು ಸತ್ಯವನ್ನು ತಿಳಿದುಕೊಂಡೆ. ನಿಜವಾಗಲೂ ನಾನು ಅವರ ಸ್ವಂತ ಮಗಳಲ್ಲ. ಎಲ್ಲೋ ಯಾರೋ ತಂದು ಬಿಟ್ಟಿದ್ದವಳನ್ನು ತಂದು ಸಾಕಿದ್ದ ಪುಣ್ಯಾತ್ಮರು. ಅವರು ನನ್ನ ಪಾಲಿನ ದೇವರು. ನನ್ನ ನಂತರ ಅವರಿಗೆ ಅವಳಿ ಜವಳಿ ಮಕ್ಕಳಾಯಿತು. ಇವರೇ ಅವರು, ಕೇಶವ ಮತ್ತು ಮಾಧವ. ನಾವೀಗ ಈ ಸ್ಥಿತಿಗೆ ಬರಲು ನನ್ನ ಈ ವೇಷಭೂಷಣ ಹಾಗೂ ನನ್ನ ಈ ದನಿ ಕಾರಣ. ತಂದೆ ತಾಯಿ ನನ್ನಿಂದ ಬಚ್ಚಿಟ್ಟ ಸತ್ಯವನ್ನು ಈ ಸಮಾಜ ನನಗೆ ಹೇಳಿತು. ನಾನೇನು ತಪ್ಪು ಮಾಡಿದ್ದೇನೆ? ಹೀಗೆ ಹುಟ್ಟಿದ್ದು ನನ್ನ ತಪ್ಪ? ನನಗೂ ಮನಸ್ಸು ಎಂಬುದೊಂದು ಇದೆ ಸರ್. ಸ್ವಾಭಿಮಾನ, ಆತ್ಮಸಾಕ್ಷಿ ಎಂಬುದು ನನ್ನನ್ನೂ ಇದೆ. ಎಲ್ಲರಂತೆ ಬದುಕಬೇಕು ಎಂಬ ಆಸೆಯೂ ಇದೆ.
ನಾನೇನು ಬೇಕು ಎಂದು ಭಿಕ್ಷೆ ಬೇಡುವುದನ್ನು ಆಯ್ಕೆ ಮಾಡಿಲ್ಲ ಸರ್. 1 ವರ್ಷ ಮೂಕಳಂತೆ ಅಭಿನಯಿಸಿ ಅದ್ಯಾವುದೋ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಎಲ್ಲವೂ ಈ ಮಕ್ಕಳಿಗಾಗಿ. ಯಾಕೆಂದರೆ ನನ್ನ ಧ್ವನಿಯೇ ನನಗೆ ಶತ್ರು. ಅದಕ್ಕೆ ಯಾರಿಗೂ ಗೊತ್ತಾಗಬಾರದು ಎಂದು ಮನದಲ್ಲಿರುವ ಮಾತುಗಳಿಗೆ ಮೌನ ಹೊದಿಕೆ ಹೊದಿಸಿದ್ದೆ. ಅದೆಷ್ಟೋ ಜನರ ದೃಷ್ಟಿ ಉಪಟಳವನ್ನು ಸಹಿಸಿಕೊಂಡು ಬದುಕುತ್ತಿದ್ದೆ. ಅದೇಗೂ ಈ ಸಮಾಜಕ್ಕೆ ಸತ್ಯ ಅರಿತಾಗ ನನ್ನನ್ನು ಈ ಮಕ್ಕಳಿಬ್ಬರನ್ನು ದೂರ ತಳ್ಳಿತು ಈ ಸಮಾಜ. ಅಲ್ಲಿಂದ ನಾನು ನನ್ನ ಸ್ವಂತ ಕಾಲ ಮೇಲೆ ನಿಲ್ಲಲು ನಡೆಸಿದ ಯಾವ ಪ್ರಯತ್ನವೂ ಕೈಗೂಡಲಿಲ್ಲ ಸರ್. ಯಾರೂ ಕೆಲಸ ಕೊಡುತ್ತಿಲ್ಲ. ನನ್ನ ತಮ್ಮಂದಿರು ಇಬ್ಬರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ. ಸಮಾಜದಲ್ಲಿ ಎಲ್ಲವನ್ನೂ ನೋಡಿದ್ದೆ. ಇನ್ನು ನೀವೊಂದು ಬಾಕಿ ಇದ್ರಿ, ಪೊಲೀಸರಿಗೆ ಹೇಳುವುದು. ಅದು ಆಗಿಬಿಡಲಿ ಸರ್. ಏನಾದರೂ ಆಗಲಿ, ಮಕ್ಕಳಿಗೊಂದು ವ್ಯವಸ್ಥೆಯಾದರೆ ಸಾಕು. ಆಮೇಲೆ ನನ್ನ ದಾರಿ. ಸರ್, ನನಗೀಗ 26 ವರ್ಷ. ಈ ಮಕ್ಕಳ ತಾಯಿಯಾಗಿ ಜವಾಬ್ದಾರಿ ಹೊತ್ತಿದ್ದೇನೆ. ನನಗೂ ನನ್ನದೇ ಆದ ಆಸೆ ಆಕಾಂಕ್ಷೆಗಳಿವೆ. ನಾನು ಕೂಡ ಈ ದೇಶದ ಪ್ರಜೆ, ಈ ಮಣ್ಣಿನ ಮಗಳು. ಈ ಮಣ್ಣಿನ ಋಣ ತೀರಿಸುವ ಜವಾಬ್ದಾರಿ, ಕರ್ತವ್ಯವು ನನಗಿದೆ. ನನಗೂ ಸಮಾಜದಲ್ಲಿ ಎಲ್ಲರಂತೆ ಬಾಳುವ ಹಕ್ಕಿದೆ. ನನ್ನದೇನು ತಪ್ಪಿದೆ ಸರ್? ತಂದೆ ತಾಯಿ ಅನಿಸಿಕೊಂಡವರು ಯಾರೆಂದೇ ತಿಳಿದಿಲ್ಲ. ತಂದೆಯಾಗಿ ತಾಯಿಯಾಗಿ ಪೋಷಿಸಿದವರು ಅರ್ಧದಲ್ಲೇ ಬಿಟ್ಟು ಹೋದರು. ಈ ಸೃಷ್ಟಿಕರ್ತನಿಗೆ ಇನ್ನೇನು ಬೇಕಿದೆಯೋ ತಿಳಿದಿಲ್ಲ. ಇಷ್ಟೆಲ್ಲವನ್ನು ಹೇಳಿ ಮುಗಿಸುವಾಗ ಅವಳ ಅಳು ಸಂಪೂರ್ಣವಾಗಿ ನಿಂತಿತ್ತು. ಗಂಭೀರವಾಗಿಯೇ ಇದ್ದಳು. ನಮ್ಮ ಈ ಕಥೆಯನ್ನು ಕೇಳಿದವರಲ್ಲಿ ನೀವು 3ನೆಯವರು ಸರ್. ಮತ್ತೆ ಬರುತ್ತೇನೆ ಎಂದು ಹೇಳಿ ಹೋದವರ ಸುಳಿವೇ ಇಲ್ಲ. ನಾವಿನ್ನು ತೆರಳಬಹುದೇ ಎಂದು ರವಿರಾಜನನ್ನು ಕೇಳಿದಳು ಕಿರಣ. ನೋಡಿ ಕಿರಣರವರೇ, ಇಲ್ಲಿ ಸತ್ಯಾಸತ್ಯತೆಗಿಂತ ಮಿಗಿಲಾಗಿ ಮನುಷ್ಯತ್ವ ಎಂಬುದು ಒಂದು ಇದೆ. ಅದಕ್ಕೂ ಮಿಗಿಲಾಗಿ ನಿಮ್ಮ ಚೆನ್ನಾಗಿ ಬದುಕಬೇಕೆನ್ನುವ ಆತ್ಮವಿಶ್ವಾಸ ನನಗೆ ಇಷ್ಟವಾಯಿತು. ನೀವು ಕೆಲಸ ಮಾಡುವುದಾದರೆ ನನ್ನದೊಂದು ಫಾರ್ಮಸಿ ಇದೆ. ಅಲ್ಲೇ ಕೆಲಸ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ರೂಮ್ ಇದೆ, ಅಲ್ಲೇ ಇರಬಹುದು. ನಾವೇ ನೋಡಿಕೊಳ್ಳುತ್ತೇವೆ ಎಂದರು ರವಿರಾಜ್. ನೀವು ನಿಜ ಹೇಳುವಿರೆಂದಾದರೆ ನಾನು ಕೆಲಸ ಮಾಡಲು ತಯಾರಿದ್ದೇನೆ ಸರ್. ಆದರೆ ನೀವು ನಮ್ಮನ್ನು ನೋಡಿಕೊಳ್ಳುವುದು ಬೇಡ. ದಯವಿಟ್ಟು ತಪ್ಪು ಅರ್ಥ ಮಾಡಿಕೊಳ್ಳಬೇಡಿ. ನನ್ನಲ್ಲಿ ಇನ್ನೂ ಸ್ವಾಭಿಮಾನವಿದೆ. ದುಡಿದು ಬದುಕುವ ಶಕ್ತಿ ಇದೆ. ಈ ಮಕ್ಕಳಿಬ್ಬರನ್ನು ನಾನೇ ಸಾಕುತ್ತೇನೆ. ನನಗೊಂದು ಕೊಠಡಿ ಕೊಟ್ಟರೆ ಸಾಕು. ಅದರ ಬಾಡಿಗೆಯನ್ನು ನನ್ನ ಸಂಬಳದಲ್ಲಿ ತೆಗೆದುಕೊಳ್ಳಬೇಕು ದಯವಿಟ್ಟು ಎಂದು 2 ಕೈಗಳನ್ನು ಮುಗಿದು ಬೇಡುವಂತಿತ್ತು ಅವಳ ದನಿ. ಕಿರಣ ಸ್ಪರ್ಧೆಯಲ್ಲಿ ಫಾರ್ಮಸಿ ಚೆನ್ನಾಗಿ ನಡೆಯುತ್ತಿತ್ತು. ಮುಂದೆ ಫಾರ್ಮಸಿ 2 ಆಗಿ 2 4 ಆಗಿ ಉತ್ತಮ ಹೆಸರು ಗಳಿಸಿತು. ಮುಂದೆ ಅವಳ ಅಭಿಲಾಷೆಯಂತೆ ಮಂಗಳಮುಖಿಯರಿಗಾಗಿಯೇ ಸ್ಥಾಪಿತಗೊಂಡ ಸಂಸ್ಥೆಯೇ ರವಿಕಿರಣ. ಇದರ ಮುಖೇನ ಮಂಗಳಮುಖಿಯರ ಶ್ರೇಯೋಭಿವೃದ್ಧಿಗಾಗಿ ಸದಾ ಶ್ರಮಿಸುವ ಕಾಯಕವನ್ನು ಮಾಡುತ್ತಾ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡತೊಡಗಿದಳು ಕಿರಣ. ಧನ್ಯವಾದಗಳು.